ಶಿವಜ್ಯೋತಿ ಚಿತ್ರಾಲಯದ ಚಲನಚಿತ್ರ ಸೆಂಟ್ರಲ್ ಜೈಲ್. ಸಂಗೀತ ಸಾಧು ಕೋಕಿಲ, ಸಂಭಾಷಣೆ ವಿಕ್ಟರಿ ವ್ಯಾಸ್, ಶ್ರೀವತ್ಸ, ಶೋಭರಾಜ್. ಛಾಯಾಗ್ರಹಣ ಜಿಕೆ ಕೃಷ್ಣ. ನಿರ್ಮಾಪಕರು ಜಿಕೆ ಕೃಷ್ಣ, ಎನ್ ನರಸಿಂಹಮೂರ್ತಿ, ಆರ್ ಜನಾರ್ದನ್, ಎಂ ಕೃಷ್ಣಪ್ಪ. ಕತೆ ಚಿತ್ರಕಥೆ ನಿರ್ದೇಶನ ವಿಕ್ಟರಿ ವ್ಯಾಸ್. ನ್ಯಾಯಕ್ಕಾಗಿ ಸೇಡಿನ ಜ್ವಾಲೆ ಉರಿಸಿ ಸತ್ಯ ಅಸತ್ಯಗಳ ಸಂಗ್ರಾಮದ ಕಾದಾಟವೇ ಸೆಂಟ್ರಲ್ ಜೈಲ್ನ ಕತೆ. ಅಶೋಕ್ ಮತ್ತು ಅರ್ಜುನ ಅಣ್ಣ ತಮ್ಮಂದಿರು. ಅಣ್ಣ ಅಶೋಕ ನಿಷ್ಠಾವಂತ ಪೊಲೀಸ್ ಆಫೀಸರ್, ಅತ್ತಿಗೆ ವಕೀಲ ವೃತ್ತಿಯನ್ನು ಮಾಡುತ್ತಿದ್ದಳು. ತಮ್ಮ ನ್ಯಾಯ ನಿಷ್ಠಾ ಮತ್ತು ಮೆಡಿಕಲ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದನು. ಜೈಲಿಂದ ತಪ್ಪಿಸ್ಕೊಳ್ಳಕ್ಕೆ ತುಂಬಾ ಆಸೆ ಇಲ್ವಾ ನಿನಗೆ? ಅಣ್ಣ ಕಾಸು? ಮಚ್ಚಿ. ಕಾಲೇಜಿನ ಪರೀಕ್ಷೆಯೊಂದರಲ್ಲಿ ಮಂತ್ರಿ ಹರಿಶ್ಚಂದ್ರನ ಮಗ ಹರಿಪ್ರಸಾದ್ ಅನ್ಯಾಯ ನಡೆಸುತ್ತಿದ್ದನು. ಇದನ್ನು ವಿರೋಧಿಸಿ ಅರ್ಜುನ ಮತ್ತು ಕಾಲೇಜಿನ ಸಹಪಾಠಿಗಳು ಪ್ರತಿಭಟನೆ ಮಾಡುವರು. ಕಾಲೇಜಿನ ಪ್ರಾಧ್ಯಾಪಕರು ಕಂಪ್ಲೇಂಟ್ ಮಾಡುವರು. ಈ ಟೋಪಿ ಮೇಲೆ ಬಿದ್ದಿದ್ದು ನಿನ್ನ ಮುಖದ ಮೇಲೂ ಬೀಳುತ್ತೆ. ಹುಷಾರ್. ಒಬ್ಬ ರೌಡಿ ಪಾರ್ಟಿಗೆ ನುಗ್ಗಿ ಗಲಾಟೆ ಮಾಡಿ ಮುಖಕ್ಕೆ ಆಸಿಡ್ ಹಾಕ್ತೀನಿ ಅಂತ ಹೆದರ್ಸೋದ್ನಲ್ಲ, ನಿಮ್ಮ ಲಾ ಅಂಡ್ ಆರ್ಡರ್ ಏನ್ರಿ ಮಾಡ್ತಿದೆ? ಇವತ್ತು ನನ್ನ ಜನರ ಮುಂದೆ ನನಗೆ ಕ್ಯಾಕರ್ಸ್ ಹೋಗೋದ? ನಾಳೆ ಅವ್ನು ಹೇಳಿದ ಕೆಲಸ ಮಾಡ್ಕೊಡದೆ ಹೋದ್ರೆ ವಿಧಾನಸೌಧಕ್ಕೆ ಆಸಿಡ್ ಹಾಕೋದಕ್ಕೆ ಹೆಸರಿಲ್ಲ ಅವನು. ಅಲ್ಲಿವರಿಗೆ ಖಂಡಿತ ಬಿಡಲ್ಲ ಸರ್. ನಾವು ಸಾಕಿದ ಜಾತಿ ನಾಯಿ ನಮ್ ಕೈ ಯಾವಾಗ ಕಚ್ಚುತ್ತೆ ಅಂತ ನಮ್ಮ ಮನೆ ಕಾಯ ವಾಚ್ಮನ್ಗೆ ಗೊತ್ತಿರೋದಿಲ್ಲ. ಇನ್ನ ಬೀದಿಲಿ ಅಡ್ಡಾಡೋ ಕಜ್ಜಿ ನಾಯಿಗಳು ಏನ್ ಮಾಡುತ್ತೆ ಅಂತ ಕಾಯ್ತಾ ಕುಂತಿರ್ತಾನೇನ್ರಿ ಸರ್? ಅದು ನೋಡ್ರಿ, ಇನ್ 24 ಗಂಟೆ ಒಳಗೆ ಅವನ್ನ ಅರೆಸ್ಟ್ ಮಾಡಿ ಒಳಗ. ಆಗ ಅಲ್ಲಿಗೆ ಬಂದ ಪೊಲೀಸ್ ಅಧಿಕಾರಿ ಅರ್ಜುನನನ್ನು ಅರೆಸ್ಟ್ ಮಾಡುವರು. ಆಗ ಅರ್ಜುನನ ಅತ್ತಿಗೆ ಅರ್ಜುನನನ್ನು ಬೇಲಿನ ಮುಖಾಂತರ ಬಿಡಿಸಿಕೊಂಡು ಬರುವಳು. ಬ್ಯಾಂಕ್ ರಾಬರಿಯೊಂದರಲ್ಲಿ ಸಿಕ್ಕಿಬಿದ್ದಿದ್ದ ಕದೀಮರನ್ನು ಅಶೋಕ ಕೋರ್ಟಿಗೆ ಕರೆದುಕೊಂಡು ಹೋಗುವ ಸಮಯದಲ್ಲಿ ಮಂತ್ರಿ ಹರಿಶ್ಚಂದ್ರ ಪೊಲೀಸ್ ಅಧಿಕಾರಿ ಅಶೋಕನನ್ನು ಹತ್ಯೆಗೈಯುವರು. ಪೊಲೀಸ್ ಮಚ್ಚಿ ಬೇಡ ನೋಡು, ಹೋಲ್ಸೇಲ್ ಆಗಿ ಆಸಿಡ್ ಹಾಕ್ಬಿಡ್ತೀನಿ. ರಾಜ್ಯದ ಪ್ರತಿಷ್ಠಿತ ಮಾನ್ಯ ವಿದ್ಯಾಮಂತ್ರಿಗಳಾದ ಶ್ರೀ ಹರಿಶ್ಚಂದ್ರ ಪ್ರಸಾದ್ ಅವರು ಏರ್ಪಡಿಸಿದ್ದ ಸಂತೋಷಕೂಟದ ಸ್ಥಳಕ್ಕೆ ನುಗ್ಗಿ ವಿನಾಕಾರಣ ಗಲಾಟೆ ಮಾಡಿದ್ದು ಅಲ್ಲದೆ ಆಸಿಡ್ ಹಾಕುವನೆಂದು ಬೆದರಿಸಿದ ರಾಜ ಆಲಿಯಾಸ್ ಆಸಿಡ್ ರಾಜನಿಗೆ ಐಪಿಸಿ 323, 307 ಸೆಕ್ಷನ್ ಪ್ರಕಾರ 3 ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆ ವಿಧಿಸಲಾಗಿದೆ. ಲೋ ಬಿಟ್ಟಿ ಬೈಲೆ, ವಿಷಯ ಗೊತ್ತಾಯ್ತಾ? ಏನ್ ನಿಜ? ಬ್ಲೇಡ್ ಭದ್ರ ಬತಾವನ, ಬ್ಲೇಡ್ ಭದ್ರ ಬತಾವನ, ಬ್ಲೇಡ್ ಭದ್ರ ಬತಾವನ, ಬ್ಲೇಡ್ 32 ಕೊಲೆ ಮಾಡ್ದಲ್ಲ ಆ ಬ್ಲೇಡ್ ಬದಲಲ್ಲ. ಏನ್ ಕರ್ಮನೆ ಇನ್ಮೇಲೆ ಅವ್ನ್ ಡೇ ನೈಟ್ ಡ್ಯೂಟಿನೇ. ಮೊದ್ಲೇ ನಮ್ಮ ಮನೆ ಬರ ಸರಿ ಇಲ್ಲ, ಈ ನಾನನ್ ಮಗ ಬಂದ್ರೆ ಅಷ್ಟೇ. ಅರ್ಜುನ ತನ್ನ ಅಣ್ಣ ಪೊಲೀಸ್ ಅಧಿಕಾರಿ ಅಶೋಕನ ಹತ್ಯೆಗೈದವರ ಮೂಲ ತಿಳಿದು ಅವರನ್ನು ಸಂಹರಿಸಲು ಬಂದಾಗ ಹಿಂದಿನಿಂದ ಪಿತೂರಿ ಮಾಡಿ ಪ್ರಜ್ಞೆ ತಪ್ಪಿಸಿ ಮಂತ್ರಿ ಹರಿಶ್ಚಂದ್ರ ನಂತರ ಜೈಲು ಸೇರುವಂತೆ ಮಾಡುವನು. ಇದರಿಂದಾಗಿ ಅರ್ಜುನನ ಅತ್ತಿಗೆ ಕೊರಗಿ ಸಾಯುವಳು. ಒಬ್ಬ ಡ್ಯೂಟಿ ಮೇಲಿರೋ ಆಫೀಸರ್ ಮೇಲೆ ಕೈ ಮಾಡ್ತೀನೋ? ನೋಡಿ ಸರ್,
ಇವನು ನನ್ ಕೈದಿಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ರೆ ಜಗಳ ಶುರು ಮಾಡಿದ್ದು ಅಲ್ಲದೆ ರಕ್ತ ಬರ ಹೊಡ್ತಿದ್ದಾನೆ ಸರ್. ದಿಸ್ ಇಸ್ ಟೂ ಮಚ್ ಸರ್. ಇವನ್ ಏನ್ ಮಾಡ್ದ ಅಂತ ಗೊತ್ತಾ ಸರ್? ಅವನೇನೇ ಮಾಡಿದ್ವಿ ಅದನ್ನ ಕೇಳಕ್ಕೆ ಸೀನಿಯರ್ ಆಫೀಸರ್ ಅಂತ ನಾನಿದ್ದೀನಿ ಸರ್. ಪ್ಲೀಸ್ ಜಸ್ಟ್ ಮಿನಿಟ್ ಸರ್. ಸರ್, ಇವ್ರು ನಮಾಜ್ ಮಾಡಿ ತಡವಾಗಿ ಬಂದು ಊಟ ಕೇಳಿದಕ್ಕೆ ಊಟನೂ ಕೊಡದೆ ನಾಯಿಗೆ ಹೊಡೆದಂಗೆ ಹೊಡಿತಿದ್ದ. ಇವನೇನು ಮನುಷ್ಯನ ರಾಕ್ಷಸನ? ಸರ್, ಸೆಂಟ್ರಲ್ ಜೈಲು ಒಳಗ್ ಬರೋ ನಿರಪರಾಧಿಗಳನ್ನ, ಅಮಾಯಕರನ್ನ ರೌಡಿಗಳಾಗಿ, ಗೂಂಡಾಗಳಾಗಿ, ಕೊಲೆಗಡಕರಾಗಿ ಟ್ರೈನ್ ಮಾಡ್ತಾ ಡಿಗ್ರಿ ಸರ್ಟಿಫಿಕೇಟ್ ಕೊಡೋ ಯೂನಿವರ್ಸಿಟಿ ಆಗೋಗಿದೆ. ಇವರೆಲ್ಲ ಟ್ರೈನಿಂಗ್ ಕೊಡೋ ಲೆಕ್ಚರರ್ಸ್ ಆಗೋಗಿದ್ದಾರೆ. ಈಸ್ ದಿಸ್ ದ ವೇ? ಈಸ್ ದಿಸ್ ದ ವೇ ಟು ಬಿಹೇವ್ ಸರ್? ನೋ ಸರ್, ನೋ ನೋ. ಸೆಂಟ್ರಲ್ ಜೈಲು ಕೈದಿಗಳಿಗೆ ಪುನರ್ಜನ್ಮ ನೀಡೋ ದೇವಸ್ಥಾನ ಆಗ್ಬೇಕು. ನೀವೆಲ್ಲ ಕೈದಿಗಳ ತಿದ್ದೋ ದೇವತೆಗಳಾಗ್ಬೇಕು ಸರ್, ದೇವತೆಗಳಾಗ್ಬೇಕು. ನಾವು ನಿಮ್ ಮಕ್ಕಳಿದ್ದಾಗೆ. ಕ್ರಿಮಿನಲ್ಸ್ ಆರ್ ನಾಟ್ ಬಾರ್ನ್, ದೇ ಆರ್ ಮೇಡ್ ಬೈ ದ ಸರ್ಕಮ್ಸ್ಟಾನ್ಸಸ್ ಅನ್ನೋ ಹಾಗೆ ಗೊತ್ತಿಲ್ಲದೆ ಏನು ಅಚಾತುರ್ಯ ನಡೆದು ಅದರ ಪರಿಣಾಮವಾಗಿ ಶಿಕ್ಷೆ ಅನುಭವಿಸಕ್ಕೆ ಬಂದ್ರೆ ಇಲ್ಲೂ ಅದೇ ನರಕನ ಸರ್? ಸರ್, ಇವನ್ ಮೈಲು ಬೆಂಗಳೂರಿನ ಸೆಂಟ್ರಲ್ ಜೈಲು ಒಂದರಲ್ಲಿ ಉನ್ನತ ದರ್ಜೆಯ ಆಫೀಸರ್ ಆಗಿ ಪ್ರತಾಪ್ ಇರುವನು. ಇವನ ಕೆಳಗಿನ ಜೈಲರ್ಗಳು ಮಂತ್ರಿ ಹರಿಶ್ಚಂದ್ರನ ಆದೇಶವನ್ನು ಪರಿಪಾಲಿಸುತ್ತಿದ್ದರು. ಡೀಲಿಂಗ್ ಎಲ್ಲ ಕರೆಕ್ಟ್ ಆಗಿದೆ. ಇವತ್ತು ರಾತ್ರಿ ನೀನ್ ಕೆಲಸ ಮುಗಿಸು. ಜೈಲಿನ ಅನ್ಯಾಯಕ್ಕೆ ಸರಿಯಾದ ಪಾಠ ಕಲಿಸಿ ಜೈಲು ಕೈದಿಗಳ ಮನ ಪರಿವರ್ತನೆ ದೇವಸ್ಥಾನ ಆಗಬೇಕು, ಜೈಲರುಗಳು ದೇವತೆಯಾಗಬೇಕು ಎಂದು ತಿಳಿಸುವನು. ಇದರಿಂದ ಪ್ರತಾಪನ ಮನ ಗೆಲ್ಲುವನು. ಮಂತ್ರಿ ಹರಿಪ್ರಸಾದನು ದುಷ್ಕೃತ್ಯಗಳ ವಿಚಾರ ತಿಳಿದ ಅರ್ಜುನ ಕೊಲೆಗೆ ಸಂಚು ರೂಪಿಸಲು ಆಸಿಡ್ ರಾಜನನ್ನು ಕರೆಸಿ ಅವನನ್ನು ಅರ್ಜುನ ಇರುವ ಜೈಲಿಗೆ ಕಳಿಸುವನು. ಅಸಿಸ್ಟೆಂಟ್ ಜೈಲರ್ ಆಸಿಡ್ ರಾಜನನ್ನು ಅರ್ಜುನ ಇದ್ದ ಬೋನಿಗೆ ಹಾಕುವನು. ಅಲ್ಲಿ ಅವರಿರುವರ ನಡುವೆ ಕಾದಾಟ ನಡೆದು ಅರ್ಜುನ ಆಸಿಡ್ ರಾಜನನ್ನು ಬುಡಮೇಲು ಮಾಡುವನು. ನನ್ನ ಸಿಡಬೇಕು ಅಂತ ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಆಸಕ್ತಿ ಬರಬೇಕು. ಆ ರೀತಿ ಒಳ್ಳೆ ನಡತೆಯಿಂದ ನಡ್ಕೋಬೇಕು. ಸ್ವಾತಂತ್ರ್ಯ ದಿನದ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ. ನನ್ನ ಹೆಸರು ಶ್ರೀರಾಮ್ಪುರಂ ಕಿಟ್ಟಿ. ನಾನು ಒಂದ್ಸಾರಿ ಮಚ್ಚ ಎತ್ತದ ಅಂದ್ರೆ ನೈವೇದ್ಯ ಆಗ್ಲೇಬೇಕು. ತಲೆ ಸೀಳ್ತೀನಿ, ಇಲ್ಲ ತೆಗಿತೀನಿ. ನಾನು ಕಬ್ಬನ್ಪೇಟೆ ನಂಜುಂಡ. ನನ್ನ ರೈಸರ್ ಹೊಟ್ಟೆ ಒಳಗೆ ಹೋಯ್ತು ಅಂದ್ರೆ ವಾಪಸ್ ಬರೋದೆ ಕರಳಿನ ಜೊತೆಲಿ. AR ಪುರಂ ಸೇಟು. ನಾನು ಮುನಿದ್ರೆ ನನ್ನ ರಿವಾಲ್ವರ್ ಬುಲೆಟ್ ಭೂಮಿ ಸೇರ್ಬೇಕು, ಇಲ್ಲ ನನ್ನ ದುಶ್ಮನ್ ಬಾಡಿ ಸೀಳ್ಬೇಕು. ಮೂರ್ತಿ ಆಲಿಯಾಸ್ ಬಾಂಬ್ ಮೂರ್ತಿ. ನಾನು ಒಂದ್ಸಲ ಬಾಂಬ್ ಎಸೆದ್ರೆ 50ರಿಂದ 100 ಜನ ಸ್ಪಾಟ್. ಇವ್ರನ್ನೆಲ್ಲ ನಿನ್ಗೆ ಯಾಕೆ ಪರಿಚಯ ಮಾಡಿಸ್ತಿದ್ದೀನಿ ಅಂತ ಆಶ್ಚರ್ಯನಾ? ಇವರು ಸ್ಕೆಚ್ ಹಾಕೋದ್ರಲ್ಲಾಗ್ಲಿ ಕೊಚ್ ಹಾಕೋದ್ರಲ್ಲಾಗ್ಲಿ ನಂಬರ್ 1. ನಿನ್ಗೆ 2 ಸಲ ಅವಕಾಶ ಕೊಟ್ಟೆ, ಆದ್ರೆ ನೀನೇನು ಕಿಸಿಲಿಲ್ಲ. ಇಡೀ ಬೆಂಗಳೂರನ್ನೇ ನಡಗಿಸ್ತಾ ಇರೋ ಈ ದಾದಾಗಳು ನಿನಗೆ ಸಾಥ್ ಕೊಡ್ತಾರೆ. ಅದೇನ್ ದಬ್ಬಾಗ್ತೀಯೋ ದಬ್ಬಾಕ್. ಈ ಆಸಿಡ್ ರಾಜನ ಭುಜಬಲಕ್ಕೆ ಸವಾಲಾಗ್ತೀಯಾ? ಆಸಿಡ್ ಎತ್ತಿದ ಅಂದ್ರೆ ಇಲ್ಲೇ ಬರ್ನ್ ಆಗ್ಬಿಡ್ತೀಯಾ? ನನ್ನನ್ನು ಬರ್ನ್ ಮಾಡಿದ್ರೆ ನಿನ್ಗೇನು ಸಿಗೋಲ್ಲ. ನಿನ್ನ ಆಸಿಡ್ ಇಟ್ಕೊಂಡು ಬರ್ನ್ ಮಾಡೋರ್ನ. ಇದರಿಂದ ಕ್ರೋಧ ಹೆಚ್ಚಿಸಿಕೊಂಡ ಮಂತ್ರಿ ಹರಿಶ್ಚಂದ್ರನ ಮಂದಿ ಸಂಚು ರೂಪಿಸುತ್ತಾನೆ. ಅಸಿಸ್ಟೆಂಟ್ ಜೈಲರ್ ಮೂಲಕ ಆಸಿಡ್ ರಾಜ ಮತ್ತು ಇನ್ನು 3 ಜನ ಕೇಡಿಗಳು 50ನೇ ವರ್ಷದ ಸ್ವಾತಂತ್ರ್ಯ ದಿನದ ಆಚರಣೆಯ ಸಮಯದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಹತ್ಯೆಗೈಯುವಾಗ ಜೈಲರ್ ಪ್ರತಾಪ್ ಎದುರಿಸಿ ಹೋರಾಡುವರು. ಆಗ ಆಸಿಡ್ ರಾಜ ಬ್ಲೇಡಿನ ಮುಖಾಂತರ ಜೈಲರ್ ಪ್ರತಾಪ್ಗೆ ಗೀರಿದ ಪೆಟ್ಟು ಅರ್ಜುನನ ಮೇಲೆ ಬೀಳುತ್ತದೆ. ಜೈಲರ್ ಪ್ರತಾಪ್ ಅರ್ಜುನನ್ನು ಹೊರಗಿನ ಆಸ್ಪತ್ರೆಗೆ ಸೇರಿಸುತ್ತಾನೆ.
ಈ ವಿಚಾರದ ಬಗ್ಗೆ ತನಿಖೆ ನಡೆಸಲು ಪ್ರತಾಪನ ಸ್ನೇಹಿತ ಪ್ರೈವೇಟ್ ಡಿಟೆಕ್ಟಿವ್ ಕರಣ್ನಿಗೆ ವಹಿಸುವನು. ಇದರಿಂದ ಡಿಸಿ ಕೋಪಗೊಂಡು ಪ್ರತಾಪನನ್ನು ಗದರಿಸುವನು. ಏನಪ್ಪ ಅಂತ ಶಾಕ್ ನ್ಯೂಸು? ಮೊನ್ನೆ ಇಂಡಿಪೆಂಡೆನ್ಸ್ ಡೇ ದಿನ ಜೈಲಲ್ಲಿ ಅದು ಗಲಾಟೆ ನಿನಗೆ ಗೊತ್ತೇ ಇರಬೇಕಲ್ಲ? ಗೊತ್ತು ಪ್ರತಾಪ್. ಆ ಗಲಾಟೆ ವಿಷಯ ಮಾತಾಡೋಣ ಅಂತ ಬಂದೆ. ಅದ್ರ ಬಗ್ಗೆ ಏನೇ ಕ್ಲೋಸ್ ಇದ್ರು ವಿ ಆರ್ ಅನೇಬಲ್ ಟು ಟೇಕ್ ಫರ್ದರ್ ಆಕ್ಷನ್. ವಾಟ್ ಈಸ್ ದ ರೀಸನ್? ರೀಸನ್ ಇಸ್ ವೆರಿ ಸಿಂಪಲ್. ಸಮ್ ಎಕ್ಸ್ಟರ್ನಲ್ ಪವರ್ಸ್. ಎಕ್ಸ್ಟರ್ನಲ್ ಪವರ್ಸ್ಗೆ ಎದುರ್ಕೊಂಡ್ರೆ ಆಗುತ್ತಾ ಪ್ರತಾಪ್? ಬಟ್ ಸರ್ಕಮ್ಸ್ಟೆನ್ಸಸ್ ಆಗಿದೆ. ಅದಕ್ಕೆ ನನಗೆ ನೀನು ಈ ಕೇಸ್ನಲ್ಲಿ ಹೆಲ್ಪ್ ಮಾಡಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜೈಲಿಗೆ ಮಾದರಿ ಆಗಿರೋ ನಿನ್ನಂತ ಎಮಿನೆಂಟ್ ಆಫೀಸರ್ಗೆ ನನ್ನ ಹೆಲ್ಪ್? ಈ ಕೇಸ್ನ ನಾನು ಇನ್ವೆಸ್ಟಿಗೇಟ್ ಮಾಡಕ್ ಹೋದ್ರೆ ಪೊಲಿಟಿಕಲ್ ಪವರ್ಸ್ ಇಂಟರ್ಫಿಯರ್ ಆಗಿ ನನ್ನ ಕೈನ ಕಟ್ ಹಾಕ್ಬಿಡುತ್ತೆ. ಅದಕ್ಕೆ ಈ ಕೇಸ್ನ ಹ್ಯಾಂಡಲ್ ಮಾಡೋದಕ್ಕೆ ಕಾನೂನು ಚೌಕಟ್ಟಲ್ಲಿರೋ ನನಗಿಂತ ನೀನೇ ರೈಟ್ ಪರ್ಸನ್ ಅಂತ ಡಿಸೈಡ್ ಮಾಡಿದೆ. ಪ್ಲೀಸ್, ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್. Hey Pratap, what is this? Definitely I will do. Excuse me doctor. Yes. I am Karan, private detective. ಅರ್ಜುನ್ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. Can I proceed? Sorry sir. Patient ಗೆ ಕಾನ್ಶಿಯಸ್ ಬರೋದಕ್ಕೆ ಇನ್ನೂ 24 hours ಬೇಕು. Is it? I will come again. ಕರಣ್ ಇನ್ವೆಸ್ಟಿಗೇಷನ್ ಮಾಡಲು ಹೊರಟ ಸಂದರ್ಭದಲ್ಲಿ ಮಂತ್ರಿ ಹರಿಶ್ಚಂದ್ರ ಹತ್ಯೆಗೈಯುವನು. ಪ್ರತಾಪ ಈ ವಿಚಾರದಲ್ಲಿ ಮನನೊಂದು ತನ್ನ ಕೆಲಸಕ್ಕೆ ರಾಜೀನಾಮೆ ನೀಡುವನು. ಅರ್ಜುನ್ ಮತ್ತು ಆಸಿಡ್ ರಾಜನ್ ಬಗ್ಗೆ ಕೆಲವು ಡೀಟೇಲ್ಸ್ ಬೇಕು. ಯಾಕೆ ಇನ್ಸ್ಪೆಕ್ಟರ್, ಡೀಟೇಲ್ಸ್ ಸಿಗೋದು ತುಂಬಾ ಕಷ್ಟನಾ? ಹಾಗೇನಿಲ್ಲ ಸರ್, ಅದು ಡಿಸೈಡ್ ಆಗಿರೋ ಕೇಸ್ ಆದ್ರಿಂದ ಅದು ರೆಕಾರ್ಡ್ಸ್ ರೂಮ್ನಲ್ಲಿ ಇರುತ್ತೆ, ಹುಡುಕ್ಬೇಕು. ನಾಳೆ ಬನ್ನಿ, ಖಂಡಿತ ಕೊಡ್ತೀನಿ. ಮೊನ್ನೆ ನಡೆದ ಗಲಾಟೆ ಕೇಸ್ನ ಆ ಜೈಲರು ಪ್ರೈವೇಟ್ ಡಿಟೆಕ್ಟಿವ್ ಹ್ಯಾಂಡ್ ಓವರ್ ಮಾಡಿದಾನ? ಗುಡ್. ಕುಮಾರ್, ಆ ಕೇಸ್ಗೆ ಐ ವಿಟ್ನೆಸ್ ಯಾರು? ಆಸಿಡ್ ರಾಜ. ಇನ್ನ 24 ಗಂಟೆ ಒಳಗೆ ಅವನು ನಮ್ ಸ್ಪಾಟ್ ನಲ್ಲಿ ಇರ್ಬೇಕು. ಸರ್, ಜೈಲಿನಲ್ಲಿರೋನ ಮತ್ತೆ ಆಚೆ ಕರ್ಕೊಂಡ್ಬರೋದಾ? ಅದು ಈ ಪರಿಸ್ಥಿತಿಲಿ? ಅದಕ್ಕೆ ಹೇಳೋದು ನಿಮ್ಮ ದೇಹ ಶಕ್ತಿಗಿಂತ ನಮ್ಮ ಬುದ್ಧಿಶಕ್ತಿ ಹೆಚ್ಚು ಅಂತ. ಅದೇ ಕಾಕಿಗೂ ಖಾದಿಗೂ ಇರೋ ವ್ಯತ್ಯಾಸ. ರಾಜಕೀಯ ಕೃತ್ಯಗಳಿಗೆ ಬಲಿಯಾದ ಅರ್ಜುನನು ಜೈಲಿನಿಂದ ತಪ್ಪಿಸಲು ಸಹಾಯ ಮಾಡುವ ಸಂದರ್ಭದಲ್ಲಿ ಕಾವಲುಗಾರರ ಕೋವಿಗೆ ಸಿಕ್ಕಿ ಸಾಯುತ್ತಾನೆ. ಮಂತ್ರಿ ಹರಿಶ್ಚಂದ್ರ ಮತ್ತು ಮಗ ಹರಿಪ್ರಸಾದ್ ಅರ್ಜುನನ ಬೇಟೆಗೆ ಸಂಚು ರೂಪಿಸುವರು. ಆಸಿಡ್ ರಾಜನನ್ನು ಜೈಲಿನ ಮೂಲಕ ಕರೆಸಿ ಆಸಿಡ್ ಎರಚಿ ಕೊಲೆಗೈಯುವರು. ಅರ್ಜುನನ ಮಟ್ಟ ಹಾಕಲು ಹರಿಪ್ರಸಾದ್ ಅರ್ಜುನನ್ನು ಹುಡುಕಿಕೊಂಡು ಬಂದಾಗ ಅರ್ಜುನ ಹರಿಪ್ರಸಾದ್ನನ್ನು ನೇಣು ಹಾಕಿ ಕೊಲೆಗೈಯುವನು. ಅರ್ಜುನನ ಬೇಟೆಗೆ ಎಲ್ಲಾ ತರಹದ ಬಲೆ ಬೀಸಿ ಬೇಸತ್ತ ಹರಿಶ್ಚಂದ್ರನ ಕಡೆಯವರು ಅದರ ಮೇಲೆ ನಿನ್ನ ಅಟ್ಟಹಾಸದ ರಾಜಧಾನಿ ಕಟ್ಟಕ್ಕೆ ಹೊರಟಿದೆಯಾ? ನೋಡು ಪಾಪ, ಈ ದೇಶದ ಚರಿತ್ರೆಯಲ್ಲಿ ಈ ಖಾದಿನ ಬೈದವರು, ಈ ಖಾದಿನ ಮುಟ್ಟಿದವರು, ಈ ಖಾದಿನ ಮೆಟ್ಟದವರು ಯಾರು ಬದುಕಿಲ್ಲ, ಬದುಕೋದಕ್ಕೆ ಸಾಧ್ಯನೂ ಇಲ್ಲ. ಖಾದಿನ ಮುಟ್ಟೋರು ಬದುಕೋಲ್ಲ ಅನ್ನೋ ನಿನ್ ಚರಿತ್ರೆನ ಅಳಿಸಿ ನಮ್ಮ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡ್ಲಿಲ್ಲ. ನ್ಯಾಯಕ್ಕಾಗಿ ಹೋರಾಟ ಮಾಡುವ ಕೈದಿ ಅರ್ಜುನ ಮಾರಣ ಹೋಮ ಮಾಡುವ ಪ್ರತಿಜ್ಞೆಗೈಯುವನು. ಇದರಿಂದ ಹರಿಶ್ಚಂದ್ರನನ್ನು ಹುಡುಕಲಾರಂಭಿಸಿದನು. ಹರಿಶ್ಚಂದ್ರನ ಕಡೆಯವರನ್ನು ಒಬ್ಬರಂತೆ ಒಬ್ಬರನ್ನು ಧ್ವಂಸಗೊಳಿಸಿ ಹರಿಪ್ರಸಾದನನ್ನು ಯಮಲೋಕಕ್ಕೆ ಕಳುಹಿಸಿ ಬಿಡುವನು. ಮುಂದೆ ಶರಣಾಗಿ ಅದೇ ಬೆಂಗಳೂರು ಸೆಂಟ್ರಲ್ ಜೈಲಿಗೆ ಕೈದಿಯಾಗಿ ಸೇರುವನು.
ಅಂಕಲ್ ಬನ್ನಿ ಇಲ್ಲಿ. ಏನಮ್ಮ? ನಿಮ್ಮನ್ನು ಜೈಲಿಗೆ ಹಾಕ್ತಿದ್ದಾರ ಅಂಕಲ್? ಇನ್ನೊಂದ್ಸತಿ ತಪ್ಪು ಮಾಡಬಾರ್ದು. ಆಯ್ತಮ್ಮ. ಏನಮ್ಮ ನಿನ್ನ ಹೆಸರು? ಶ್ರುತಿ. ಅಂಕಲ್, ಅದೇ ನಮ್ಮಪ್ಪ ಏನು ತಪ್ಪು ಮಾಡಿಲ್ವಂತೆ, ಆದ್ರೂ ಜೈಲಿಗೆ ಹಾಕ್ಬಿಟ್ಟಿದಾರಂತೆ. ಅದಕ್ಕೆ ನಮ್ಮಪ್ಪನ ನೋಡೋಣ ಅಂತ ಬೆಳಗ್ಗಿಂದ ಕಾಯ್ತಾ ಇದೀವಿ ಅಂಕಲ್. ಡೈಲಾಗ್ ಕಿಂಗ್ ಸಾಯಿ ಕುಮಾರ್, ಜೈ ಜಗದೀಶ್, ಸುಧೀರ್, ಲೋಹಿತಾಶ್ವ, ತಾರಾ, ವಿನಯ್ ಪ್ರಸಾದ್ ಅಭಿನಯದ ಸಾಹಸಭರಿತ ಚಲನಚಿತ್ರ ಸೆಂಟ್ರಲ್ ಜೈಲ್.